ಮಂಗಳೂರಲ್ಲಿ ಎಷ್ಟು ಮಾರಲ್ ಪೊಲೀಸಿಂಗ್ಗಳಾಗಿದೆ ಅನ್ನುವಂಥನ್ನ ಪಟ್ಟಿ ತೆಗೆದರೆ ಮಂಗಳೂರಲ್ಲಿ ಹೆಚ್ಚಿನ ಮಾರಲ್ ಪೊಲೀಸಿಂಗ್ ನಡೆದಿರುವಂಥದ್ದೇ ಮಂಗಳೂರಲ್ಲಿದ್ದಂಥ ಸಣ್ಣ ಪುಟ್ಟ ಐ ಟಿ ಉದ್ಯಮದಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ ಯುವತಿಯರ ಮೇಲೆ. ಅಲ್ಲಿ ಮಂಗಳೂರಲ್ಲಿ ಇನ್ಫೋಸಿಸ್ ಇತ್ತು, ಎಂಫಾಸಿಸ್ ಅಂತ ಇತ್ತು, ಆನಂತರ ಸಣ್ಣ ಸಣ್ಣ ಐ ಟಿ ಕಂಪನಿಗಳಿದ್ವು. ಇವೆಲ್ಲದರ ಹುಡುಗ ಹುಡುಗಿಯರ ಮೇಲೆ ಅಲ್ಲಿ ಮಾರಲ್ ಪೊಲೀಸಿಂಗ್ ಆಗಿದೆ. ಹಿಂದೆ 2010 ಇರಬೇಕು, ಮಾರ್ಗನ್ ಗೇಟ್ಸಲ್ಲಿ ಎಂಫಾಸಿಸ್ನ ಇಬ್ಬರು ಅಲ್ಲಿನ ಉದ್ಯೋಗಿಗಳು, ಎಂಫಾಸಿಸ್ ಉದ್ಯಮಿಗಳು, ಇಂಫೋಸಿಸ್ ಅಲ್ಲ ಎಂಫಾಸಿಸ್ ಅನ್ನುವಂತಹ ಒಂದು ಐ ಟಿ ಕಂಪನಿಯ ಇಬ್ಬರು ಉದ್ಯೋಗಿಗಳು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಬಜರಂಗ ದಳದವರು ದಾಳಿಯನ್ನು ಮಾಡ್ತಾರೆ. ಬಹುಶಃ 2010-11 ಇರಬೇಕು. ದಾಳಿಯನ್ನು ಮಾಡಿ ಇಬ್ಬರು ಹುಡುಗ ಮತ್ತು ಹುಡುಗಿಯ ಮೇಲೆ ಅತ್ಯಂತ ಕೆಟ್ಟದಾಗಿ ಹೀನಾತಿಹೀನವಾಗಿ ದಾಳಿಯನ್ನು ಮಾಡ್ತಾರೆ. ಅವರ ಮುಖದಲ್ಲೆಲ್ಲ ರಕ್ತ ಬರುತ್ತೆ. ಆನಂತರ ಪೊಲೀಸರಲ್ಲಿಗೆ ಬರ್ತಾರೆ, ಆ ಸ್ಪಾಟಿಗೆ ಬರ್ತಾರೆ. ನಾನು ಆ ಸ್ಪಾಟಿಗೆ ಹೋಗಿರ್ತೀನಿ. ಆನಂತರ ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿದ್ದಂಥ ಬಜರಂಗ ದಳದವ್ರನ್ನ ಅರೆಸ್ಟ್ ಮಾಡದೆ ಈ ಇಬ್ಬರು ಪೆಟ್ಟು ತಿಂದಂತಹ ಐ ಟಿ ಕಂಪನಿಯ ಉದ್ಯೋಗಿಗಳು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿದರು 2011ರಲ್ಲಿ. ಇದು ಆನಂತರ ಬಜರಂಗ ದಳದವ್ರನ್ನ ಪೆಟ್ಟು ಕೊಟ್ಟಂತ ಅಲ್ಲಿ ದಾಳಿ ಮಾಡಿದಂಥ ಬಜರಂಗ ದಳದವ್ರು ಯಾರಿದ್ದಾರೆ ಅವರನ್ನು ಪಾಂಡೇಶ್ವರ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರಿಗೆ ಟೀ ಕಾಫಿಯನ್ನು ಕೊಟ್ಟು ಸತ್ಕರಿಸಿ ಅವರನ್ನು ಕಳಿಸಿದರು. ಈ ರೀತಿಯ ಪರಿಸ್ಥಿತಿಯಲ್ಲಿ ಮಂಗಳೂರಲ್ಲಿ ಹಿಂದುತ್ವ ಕೋಮುವಾದ ಈ ರೀತಿ ಗಟ್ಟಿಯಾಗಿ ಬೇರೂರಿದೆ. ಅಲ್ಲಿನ ಆಡಳಿತ, ಅಲ್ಲಿನ ಪೊಲೀಸ್ ಇಲಾಖೆ, ಅಲ್ಲಿನ ಸಂಘಟನೆಗಳು ಎಲ್ಲವೂ ಕೂಡ ಕೇಸರೀಕರಣಗೊಂಡಿದ್ದ ಸಂದರ್ಭದಲ್ಲಿ ಅಲ್ಲಿ ಐ ಟಿ ಕಂಪನಿಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಆನಂತರ ಇತ್ತೀಚೆಗೆ ಅಂದರೆ ಸುಮಾರು ಒಂದು 4-5 ವರ್ಷಗಳ ಹಿಂದೆ ಕೂಲೂರಲ್ಲಿ ಒಂದು ಐ ಟಿ ಕಂಪನಿಯ ಮೇಲೆ ಹಿಂದೂ ಹುಡುಗಿ ಮೇಲೆ ದಾಳಿ ಆಯಿತು. ಅಲ್ಲೂ ಕೂಡ ನೇರವಾಗಿ ಐ ಟಿ ಕಂಪನಿಗಳೇ ಒಂದು ಸಣ್ಣ ಐ ಟಿ ಕಂಪನಿಯೇ ಅಲ್ಲಿ ಹಿಂದುತ್ವ ಸಂಘಟನೆಗಳು ಟಾರ್ಗೆಟ್ ಆಗಿರುವಂಥದ್ದು. ಈ ರೀತಿ ಐ ಟಿ ಉದ್ಯೋಗಿಗಳ ಮೇಲೆ ಬೀಚ್ಗಳಲ್ಲಿ, ಪಬ್ಗಳಲ್ಲಿ ದಾಳಿಗಳಾಗ್ತವೆ. ಹೋಮ್ ಸ್ಟೇ ಅಟ್ಯಾಕ್ ನಡೆದಿರುವಂಥದ್ದು ಕೂಡ ಅಲ್ಲಿದ್ದಂಥ ಯುವಕ ಯುವತಿ ಯಾರಿದ್ದಾರೆ ಅವರು ಅದರಲ್ಲಿ ಕೆಲವರು ಐ ಟಿ ಉದ್ಯೋಗಿಗಳಾಗಿದ್ದರು. ಆನಂತರ ಅಮ್ನೇಷ್ಯಾ ಪಬ್ ದಾಳಿಯನ್ನು ನಡೆಯಿತು. ಅಮ್ನೇಷ್ಯಾ ಪಬ್ ದಾಳಿಯಲ್ಲೂ ಕೂಡ ಹಲವು ಹುಡುಗ ಹುಡುಗಿಯರು ಐ ಟಿ ಉದ್ಯೋಗಿಗಳಾಗಿದ್ದರು. ಈ ರೀತಿ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐ ಟಿ ಉದ್ಯಮ ಬರಬಾರ್ದು. ಐ ಟಿ ಉದ್ಯಮ ಬಂದರೆ ಅಲ್ಲಿ ಭಾರತೀಯ ಸಂಸ್ಕೃತಿ ನಾಶ ಆಗುತ್ತೆ, ಭಾರತೀಯ ಸಂಸ್ಕೃತಿ ನಾಶ ಆದರೆ ಹಿಂದುತ್ವ ಹಾಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಆ ಪ್ರೊಪಗಾಂಡವನ್ನು ಅಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗ್ತದೆ. ಇದರ ಹಿನ್ನೆಲೆಯಲ್ಲಿ ಏನಿದೆ ಅಂತಂದರೆ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐ ಟಿ ಉದ್ಯಮ ಬಂದರೆ, ಪ್ರವಾಸೋದ್ಯಮ ಬೆಳೆದರೆ ಅದು ನೇರವಾಗಿ ಅಲ್ಲಿದ್ದಂತಹ ಯಜಮಾನಿಕೆ ಮಾಡುವಂತಹ ಒಂದು ಮೇಲ್ವರ್ಗಗಳೇನಿದೆ ಅದರ ಯಜಮಾನಿಕೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಈ ರೀತಿಯ ದಾಳಿಗಳು, ಈ ರೀತಿಯ ಕಾರ್ಯಾಚರಣೆಗಳು, ಈ ರೀತಿಯ ಅಜೆಂಡಾಗಳನ್ನು ಜಾರಿ ಮಾಡುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ.